ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಸೆಮಿಸ್ಟರ್ 1ರಲ್ಲಿ ಬರ್ತಕ್ಕಂಥ 4 ಗದ್ಯಪಾಠ 4 ಪದ್ಯಪಾಠದ ಎಲ್ಲ LBಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಕಡೆ 6ದಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಸೈನ್ಸ್, SS. ಸೊ ಮ್ಯಾಥ್ಸನ್ನು ಬಿಟ್ಟು ಎಲ್ಲ ವಿಷಯದಲ್ಲಿ LBಗಳು ಸಿಗ್ತವೆ. ಸೊ ಯಾರಿಗೆ ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ನೋಡುವ ಈ ಒಂದು ಪಾಠದಲ್ಲಿ ಬರೀ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ನಾನು ಏನು ಮಾಡ್ತೀನಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ದೊಡ್ಡವರ ದಾರಿ ಮತ್ತು ಬೇಸಿಗೆ ಅಂತಕ್ಕಂಥ ಪದ್ಯಪಾಠ ನೋಡೋಣ. ಸೊ ಪ್ರತಿಯೊಂದನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಗದ್ಯ ಮತ್ತು ಒಂದು ಪದ್ಯಕ್ಕೆ 20 ಅಂಕಗಳ ವೇಟೇಜ್, ಸೊ 20 ಮಾರ್ಕ್ಸ್ ಇದೆಲ್ಲ ಅದೇ ಥರನಾಗಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನೇ ತೋರಿಸ್ತಾ ಹೋಗ್ತೀನಿ. ಎಸ್, ಗದ್ಯ ಒಂದು ದೊಡ್ಡವರ ದಾರಿ, ಸೊ ಪದ್ಯ ಒಂದು ಬೇಸಿಗೆ. ಸೊ ಇಲ್ಲಿ ಒಂದಿಷ್ಟು ಬೇರೆ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಸಂಬಂಧೀಕರಣದಲ್ಲಿ 2 ಪ್ರಶ್ನೆ ಇದ್ದಾವೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳು. ಆಮೇಲೆ 2-3 ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ 5 ಪ್ರಶ್ನೆ ಕೊಟ್ಟಿತ್ತು. ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವ, ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಬೇಕು, ಕವಿ ಪರಿಚಯ ಬರೀರಿ BR ಲಕ್ಷ್ಮಣರಾವ್, ಆಮೇಲೆ ಕೆಳಗಿನವುಗಳಲ್ಲಿ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರವಾಗಿ ವಿಂಗಡಿಸಿ ಬರೀರಿ, ಆಮೇಲೆ ಪ್ರಾಸಪದಗಳನ್ನು ಬರೀರಿ. ಲಾಸ್ಟ್ 4 ಮಾರ್ಕ್ಗೆ ರಾಜೇಂದ್ರ ಪ್ರಸಾದರು ಪುಸ್ತಕದ ಮಹತ್ವನ ಮಕ್ಕಳಿಗೆ ಹೇಗೆ ತಿಳಿಸಿದರು ಅಂತ ಕೇಳಿದ್ದಾರೆ. ಎಲ್ಲ ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ LBಗಳನ್ನೇ ಬಳಕೆ ಮಾಡಿದ್ದೀವಿ. ಸೊ ನಿಮಗೆ ಅಗದಿ ಈಸಿಯಾಗಿ ಏನಾಗ್ತದೆ ಅಂದರೆ ಹ್ಯಾಂಡಲ್ ಆಗ್ತದೆ. ಇನ್ನು 2ನೇ ಪಾಠಕ್ಕೆ ಬರೋಣ. ಗಂಧರ್ವ ಸೇನಾ ಗದ್ಯ, ಮಂಗಳ ಗ್ರಹದಲ್ಲಿ ಪುಟ್ಟಿ. ಸೊ ಈ ಥರ ಫಸ್ಟ್ ಒಂದು ಡಿಸೈನ್ ಹಾಕಿದ್ದೀವಿ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅಂತಾರೆ. ಆಮೇಲೆ ಇದು ವೇಟೇಜ್ ಹಾಕಿದ್ದಾರೆ. ಇದರಲ್ಲಿ ಗಂಧರ್ವ ಸೇನದಿಂದ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ಮಂಗಳ ಗ್ರಹದಲ್ಲಿ ಪುಟ್ಟಿ 1 ಅಂಕದ 4, 2 ಅಂಕದ 3, 7 ಪ್ರಶ್ನೆ 10 ಅಂಕ. ಸೊ ಒಟ್ಟು ಇರ್ತಕ್ಕಂಥದ್ದಿತ್ತು. ಇನ್ನು ಇತರದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಪೇಜ್ ಬರ್ತದೆ, 1 ಪೇಜು ಜೆರಾಕ್ಸ್ಗೂ ಯೂಸ್ ಮಾಡ್ಬೋದು. ಆಮೇಲೆ ಅದು ಕೀ ಆನ್ಸರ್ಸ್ ಇದೆ. ಇಲ್ಲಿನೂ ಕೂಡ ಗಂಧರ್ವ ಸೇನಾ ಮತ್ತು ಮಂಗಳ ಗ್ರಹದ ಪುಟ್ಟಿಯಲ್ಲಿ ಹೊಂದಿಸಿ ಬರೆಯರಿ ಕೊಟ್ಟಿತ್ತು. ಧರೆ, ಭೂಮಿ, ಮಂಗಳ ಗ್ರಹ 4ನೇ ಗ್ರಹ. ಸಂಬಂಧೀಕರಣ ಗೌರಿಯು ಪ್ರಥಮ ವಿಭಕ್ತಿ, ಗೌರಿಗೆ ಚತುರ್ಥಿ. ಪರ್ವತ ರೂಢನಾಮ, ಶಿಕ್ಷಕಿ ಅನ್ವರ್ತನಾಮ. 1 ಅಂಕದಲ್ಲಿ ಉತ್ತರಿಸಲಿಕ್ಕೆ 2. ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು, ಪುಟಾಣಿ ಪುಟ್ಟಿಗೆ ಏನು ಇಷ್ಟ. 2 ಅಂಕದ 3 ಪ್ರಶ್ನೆ ಇದ್ದಾವೆ. ಮಂತ್ರಿ ಮತ್ತು ಪಡೆಯ ಮುಖ್ಯಸ್ಥರ ನಡುವೆ ನಡೆದ ಸಂವಾದವನ್ನು ತಿಳಿಸಿ. ಗ್ರಹಗಳ ಸಂಖ್ಯೆ ಎಷ್ಟು, ಅವು ಯಾವುವು. ಕವಿ ಪರಿಚಯ ಬರೆಯಿರಿ. CM ಗೋವಿಂದ ರೆಡ್ಡಿ ಅಂತ ಕೊಟ್ಟಿದ್ದಾರೆ. ಒಂದು ಸಂದರ್ಭ ಕೊಟ್ಟಿದ್ದಾರೆ. ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಅಂತ ಕೇಳಿದ್ರು, 2 ಮಾರ್ಕ್ಗೆ. ಪದ್ಯ ಪೂರ್ಣ ಇತ್ತು. ಆಗಸದಲ್ಲಿದಿಂದ ಇದು ಕಷ್ಟ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ, ಇದು ಕಷ್ಟ. ಸೊ 4 ಅಂಕಕ್ಕೆ ಇತ್ತು. ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಅಂತಕ್ಕದ್ದನ್ನು ಕೊಟ್ಟಿತ್ತು. ಇದು ಕೂಡ 4 ಮಾರ್ಕಿಗೆ ಆರಾಮಾಗಿ ನೀವೇನು ಮಾಡ್ಬೋದು, ಬರಿಬೋದು. 3ನೇ ಪಾಠಕ್ಕೆ ಬರ್ತೀನಿ. ಕೃಷ್ಣ ಸುಧಾಮ ಗದ್ಯ, ನೀ ಹೋದ ಮರುದಿನ ಪದ್ಯ. ಓಕೆ, ಸೊ ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಇದು ಮಾರ್ಕ್ಸ್ ಇದೆ. ಕೃಷ್ಣ ಸುಧಾಮದಿಂದ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ನೀ ಹೋದ ಮರುದಿನ 1 ಅಂಕದ 4, 2 ಅಂಕದ 3, ಒಟ್ಟು 7 ಪ್ರಶ್ನೆ 10 ಅಂಕ. ಟೋಟಲ್ ಈ ಕ್ವಶನ್ ಪೇಪರಲ್ಲಿರೋದು 1 ಮಾರ್ಕರ್ 6, 2 ಮಾರ್ಕರ್ 5, 4 ಮಾರ್ಕರ್ 1, 12 ಪ್ರಶ್ನೆ 20 ಅಂಕಗಳಿಗೆ ಇರ್ತಕ್ಕಂಥದ್ದಿತ್ತು. ಇದು ಪ್ರಶ್ನೆ ಪತ್ರಿಕೆಯ ಪುಟ ಇದೆ. ಸೊ ಡೈರೆಕ್ಟಾಗಿ ಆನ್ಸರ್ಸನ್ನೇ ನೋಡುವ. ಎಸ್, ಗದ್ಯ 3 ಕೃಷ್ಣ ಸುಧಾಮ, ಪದ್ಯ 3 ನೀ ಹೋದ ಮರುದಿನ. ಸೊ ಸರಿಯಾದ ಆಯ್ಕೆ ಆರಿಸಿ ಬರಲಿಕ್ಕೆ 2 ಪ್ರಶ್ನೆ ಕೇಳಿತು. ಕೃಷ್ಣ ಮತ್ತು ಸುಧಾಮರಿಬ್ಬರು ಪರಮ ಮಿತ್ರರು. ಸೊ ಮಿತ್ರರು ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಕೇಳಿದರು. ಶತ್ರು, ಸಂವಿಧಾನ ಶಿಲ್ಪಿ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಬರ್ತದೆ. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿರಿ ಕೇಳಿದರು. ಮನ ಪದದ ಅರ್ಥ ಬರೆಯಿರಿ ಅಂತ ಕೇಳಿದರು. ಸೊ ಮನಸ್ಸು. ದುಡಿ ಪದದ ಸಮನಾರ್ಥಕ ಪದ ಕೇಳಿದ್ದಾರೆ. ಕೆಲಸ, ಕಾಯಕ. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಶ್ರೀಕೃಷ್ಣನು ಹತ್ತಿರ ಸಹಾಯ ಕೇಳಿ ಎಂದು ಸುಧಾಮನಿಗೆ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸುಧಾಮನ ಹೆಂಡತಿ. ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ಎಂದು ನಮಗೆ ತಿಳಿಸಿದ್ದಾರೆ ಅಂತ ಕೇಳಿದ್ದಾರೆ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮದ ಕೇಕೆ ತಪ್ಪಿಲ್ಲ ಎಂದು ಕವಿ ಹೇಳ್ತಾರೆ ಅಂತ ಇತ್ತು. ಇನ್ನು 2 ಅಂಕದ 2 ಪ್ರಶ್ನೆ. ತರತರದ ನೋವುಗಳು ನಮಗೆ ಎಂದು ಹೇಳಲು ಕಾರಣವೇನು. ಇನ್ನೊಂದು, ಈ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿತ್ತು. ಇನ್ನು ಯಾರು ಯಾರಿಗೆ ಹೇಳಿದರು, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 4 ಅಂಕ. ಹಸಿವು ಅದನ್ನಾದರೆ ನಮಗೆ ಕೊಡಮ್ಮ. ಸುಧಾಮನ ಮಗ ತನ್ನ ತಾಯಿಗೆ ಹೇಳ್ತಾನೆ. ನಿಮ್ಮ ಮಿತ್ರನ ಕೃಪೆಯಿಂದ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳ್ತಾಳೆ. ಪದ್ಯ ಪೂರ್ಣ ಮಾಡಬೇಕು. ನೀ ಹೋದದಿಂದ ಒಬ್ಬವರೆಗೆ ಇದೆ.
ಆನ್ಸರ್, ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು, ಹಾಗ್ಯಾದೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು, ಇನ್ನೂ ತನ ಬರಲಿಲ್ಲ ಒಬ್ಬ ಅಂತ ಇತ್ತು. ಲಾಸ್ಟ್ 4 ಮಾರ್ಕರ್ಗೆ ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ಬರೆಯಿರಿ ಅಂತ 5-6 ವಾಕ್ಯದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಅದನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಇನ್ನು 4ನೇ ಗದ್ಯಪಾಠ ಡಾಕ್ಟರ್ ರಾಜ್ಕುಮಾರ್, 4ನೇ ಪದ್ಯಪಾಠ ಮಗು ಮತ್ತು ಹಣ್ಣುಗಳು ಅಂತ ಇದೆ. ಸೊ ಇದ್ರದ್ದು ಕೂಡ ವೇಟೇಜ್ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಗದ್ಯಪಾಠಕ್ಕೆ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ಮಗು ಮತ್ತು ಹಣ್ಣುಗಳು 1 ಅಂಕದ 2, 2 ಅಂಕದ 3, 7 ಪ್ರಶ್ನೆ 10 ಅಂಕ. ಒಟ್ಟು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗೆ ಏನು ಮಾಡಿತ್ತು ಅಂತಂದರೆ ಕೊಟ್ಟಿತ್ತು. ಇದು ಪ್ರಶ್ನೆ ಪತ್ರಿಕೆಯ ಪುಟ ಬರ್ತದೆ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಡೈರೆಕ್ಟಾಗಿ ಆನ್ಸರ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಗದ್ಯ, ಮಗು ಮತ್ತು ಹಣ್ಣುಗಳು ಪದ್ಯಪಾಠ. ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿರಿ. ಮಗು ಪ್ಲಸ್ ಅನ್ನು ಪದ ಕೂಡಿಸಿ ಬರೆಯಿರಿ. ಸೊ ಮಗುವನ್ನು, ಮೇಲೇರು ಪದ ಬಿಡಿಸಿ ಸಂಧಿ ಹೆಸರಿಸಿ ಮೇಲೇರು ಲೋಪಸಂಧಿ. ಪಕ್ವತನ ಪದದ ಅರ್ಥ ಬರೆಯಿರಿ ಮಾಗಿದ. ತಿರುವಿನಲ್ಲಿ ಅವತರಿಸಿರುವ ವಾಹನ ಲಾರಿ. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಮಗು ಕಣ್ಣನ್ನು ಎಲ್ಲಿ ಅರಳಿಸ್ತದೆ ಅಂತ ಕೇಳಿದ್ದಾರೆ, ಹಣ್ಣಿನ ಅಂಗಡಿಯ ಮುಂದೆ. ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು ಅಂತ ಕೇಳಿದ್ದಾರೆ, ಪಕ್ವಗೊಂಡ ಬಾಳೆಯ ಹಣ್ಣಿನ ಹಾಗೆ ಅಂತ ಇತ್ತು. ಇಲ್ಲಿ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ ಇಲ್ಲಿ ಏನು ಮಾಡ್ಬೋದು ಅಂದರೆ 4 ಅಂಕ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಾಮಾಜಿಕ ಚಿತ್ರಗಳನ್ನ ಹೆಸರಿಸಿ ಅಂತ ಕೇಳಿದರು. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಸಾಮಾಜಿಕ ಚಿತ್ರಗಳಂದರೆ ಸಂಧ್ಯಾರಾಗ, ಸನಾದಿ ಅಪ್ಪಣ್ಣ, ಜೀವನ ಚೈತ್ರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ದೇವತಾ ಮನುಷ್ಯ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂದ ಪ್ರಶಸ್ತಿಗಳನ್ನು ಕೇಳಿದ್ದಾರೆ. ಎಸ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊರೆತಿರುವ ಪ್ರಶಸ್ತಿಗಳೆಂದರೆ 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿತು. ಕೇಂದ್ರ ಸರ್ಕಾರ ಇವರ ಕಲಾ ಸೇವೆಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಎಸ್, ಒಂದು ಸಂದರ್ಭ ಇದೆ, ಕಾಯಿಯಲ್ಲೇ ನಿನ್ನ ಕೆಡುವುದಿರಲಿ ಅಂತ ಇದೆ. ಎಸ್, ಈ ಮೇಲಿನ ವಾಕ್ಯವನ್ನು ಎಚ್.ಎಸ್. ಶಿವಪ್ರಕಾಶ ಅವರು ಬರೆದಿರುವ ಮಗು ಮತ್ತು ಹಣ್ಣುಗಳು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಆನ್ಸರ್, ಮಗು ತನ್ನ ಬಾಲ್ಯದಲ್ಲೇ ಯಾವುದೇ ತೊಂದರೆಗೆ ಒಳಗಾಗದೆ ಜೀವನ ರೂಪಿಸಿಕೊಂಡರೆ ಒಳ್ಳೆಯದು ಎಂಬುದನ್ನು ಈ ಮಾತಿನ ಮೂಲಕ ಹೇಳಿದ್ದಾರೆ. ಹಣ್ಣಿನ ಅಂಗಡಿಯಂತಹ ಸಮಾಜದಲ್ಲಿ ಮಗು ಕಣ್ಣ ಅರಳಿಸುತ್ತಾ ಬೆಳೆಯುವಾಗ ತಿರುವಿನಲ್ಲಿ ತಟ್ಟನೆ ಅವತರಿಸುವ ಕಪ್ಪು ಲಾರಿಯಿಂದ ತಪ್ಪಿಸಿಕೊಂಡು ಬೆಳೆಯಬೇಕು. ತುಂಟ ಹುಡುಗರು ಎಸೆಯುವ ಕಲ್ಲಿನಿಂದ ಗುಳಿಕಿಟಲೆಯಿಂದ ಹಣ್ಣು ಉಳಿಯುವಂತೆ ಮಗುವಿನ ಜೀವನ ಗೆಳೆಯರಲ್ಲಿ ಹಾಳಾಗದಿರಲಿ ಎಂದು ಕವಿ ಹಾರೈಸ್ತಾರೆ. ಇನ್ನು ಕವಿ ಪರಿಚಯ ಕೇಳಿತ್ತು, ಎಚ್.ಎಸ್. ಶಿವಪ್ರಕಾಶ್ ಅವ್ರ ಬಗ್ಗೆ ಇತ್ತು. ಪದ್ಯ ಕೊಬ್ಬಿದರೆ ನಿನ್ನತನ ಕೇಳಿದರೆ ಇದು 2 ಅಂಕಕ್ಕಿತ್ತು. ಲಾಸ್ಟ್ ಪ್ರಶ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಪ್ರೀತಿಯ ಬಗ್ಗೆ ಬರೆಯಿರಿ ಅಂತ ಕೇಳಿತ್ತು. ಇಷ್ಟಿತ್ತು 6ನ ಫಸ್ಟ್ ಸೆಮೆಸ್ಟರ್ನ ಎಲ್ಲ ಪಾಠದ ಒಂದು LB ಕ್ವಶನ್ ಆನ್ಸರ್ಗಳು. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಬೈ ಮಾಡಿ. ಬಾಯ್.